ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 50 ರೂಪಾಯಿ ಬಿದ್ದಿದೆ ಚಿನ್ನದ ಬೆಲೆ, ಬೀಳ್ತಾನೆ ಇದೆ. 40,000ನ ಹೊಡೆದಿದೆ. ನಾನು ಹೇಳ್ದೆ ನಿಮ್ಮ ಹತ್ರ ಚಿನ್ನ ಬೀಳುತ್ತೆ ಅಂತ. ಇದು ಕೂಡ ಬೀಳ್ತಾನೆ ಹೋಗುತ್ತೆ. ಅಮೆರಿಕಾದಲ್ಲಿ ಅದು ಒಂದು ರೀತಿಯಾಗಿ ಸೆಟ್ಲ್ ಆಗೋವರೆಗೂ ಹೋಗುತ್ತೆ. ನಿನ್ನೆ ಅಮೆರಿಕನ್ ಮಾರ್ಕೆಟು ಬಿತ್ತು. ಇವತ್ತು ನಮ್ಮ ಮಾರ್ಕೆಟು ಬೇರೆ ತರ ಬಿಹೇವ್ ಮಾಡ್ತಾ ಇದೆ. ಎಲ್ಲರೂ ಬಿದ್ದಿದೆ. ಒಟ್ಟಿನಲ್ಲಿ 2,15,000 ಆಗಿದೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ. ಇದ್ದಾಗ ಸಿಲ್ವರ್ನ ನೀವು ಹೊರಗಡೆ ಮಾರೋದಕ್ಕೆ ಹೋದ್ರಿ ಅಂತಂದ್ರೆ 2 ಲಕ್ಷ ರೂಪಾಯಿಗೆ ಕೂಡ ಯಾರು ತಗೊಳ್ಳೋದಿಲ್ಲ ಅನ್ನೋದ್ರೆ ಇವಾಗ ಸತ್ಯ. $22 ಆಗಿದೆ ಪ್ರಿಂಟ್. 96.30 ಹತ್ರ ಇದೆ ರೂಪಾಯಿ. ಮತ್ತು ಮಾರ್ಕೆಟ್ ನ ಒಂದೇ ಸಲ ಏರಿಸಿ 250 ಪಾಯಿಂಟ್ ಏರಿಸಿದ್ದಾರೆ. ಯಾವ್ದನ್ನ ಇಟ್ಟು ಏರಿಸಿದ್ದಾರೆ ಅಂತಂದ್ರೆ ಆಸ್ ಯೂಶುವಲ್ ಬ್ಯಾಂಕ್ ನಿಫ್ಟಿನ ಇಟ್ಟು ಏರಿಸಿದ್ದಾರೆ. ಬ್ಯಾಂಕ್ ನಿಫ್ಟಿನ ಇಟ್ಟು ಯಾಕೆ ಏರಿಸಿದ್ದಾರೆ ಅಂತಂದ್ರೆ ಈ ನಿನ್ನೆವರೆಗೂ ಪ್ರಾಬ್ಲಮ್ ಇದ್ದಂತ HDFC ಬ್ಯಾಂಕು ಅವರ ರಿಸಲ್ಟ್ ನ ಕೊಡೋದಾಗಿಯೂ, ಆಕ್ಸಿಸ್ ಬ್ಯಾಂಕ್ ಕೂಡ ಅವರ ರಿಸಲ್ಟ್ ನ ಕೊಡೋದಾಗಿಯೂ ಈ ರೀತಿಯಾಗಿ ಏನೋ ಒಂದು ಹೇಳಿ ಮಾರ್ಕೆಟ್ ನ ಏರಿಸಿದ್ದಾರೆ. ಇದು ಅಭಾವ ಕೊಡುತ್ತಾ ಇಲ್ವಾ ಅಂತ ಅನ್ನೋದು ನಮಗೆ ಭವಿಷ್ಯದಲ್ಲಿ ಗೊತ್ತಾಗುತ್ತೆ. ಇವತ್ತು ಏರ್ಸಿದ್ದಾರೆ, ಬೇಡದಿಂದ ತಿರ್ಗಾ ಹೊಡೆದು ಇಳಿಸ್ಬಿಡ್ತಾರೆ. IT ಇಂಡೆಕ್ಸ್ 1.5% ಏರಿದೆ ಅಂತಂದ್ರೆ ಏನು ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು, ಎಲ್ಲ ಸಾಲ್ವ್ ಆಗೋಯ್ತಾ ಅಂತಂದ್ರೆ ಏನು ಸಾಲ್ವ್ ಆಗಿಲ್ಲ. ಇವತ್ತು ಏರ್ಸಿದ್ದಾರೆ, ಎಲ್ಲಾನು ಏರಿದೆ. ಫಾರ್ಮಾ ವಿಟಲ್ ಮಾತ್ರ ಇಳಿದಿದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇವತ್ತು ನನ್ನ ಪ್ರಕಾರ ಇದು ವೀಕ್ಷಣೆ ಮಾಡುವಂತ ಒಂದು ದಿನ. ಅದರಿಂದ ಹಂಗೆ ವೀಕ್ಷಣೆ ಮಾಡ್ಬಿಟ್ಟು ಕಡಲೆಕಾಯಿ ತಿನ್ಕೊಂಡು ನಾವು ಹ್ಯಾಪಿಯಾಗಿರೋಣ. ಈಗ ಇವತ್ತು ಏನಾಗಿದೆ ಅನ್ನೋದನ್ನ ನೋಡೋಣ. ಅಲ್ಗಮೇಲು ಸ್ವಲ್ಪ ಕರೆಕ್ಟ್ ಆಗಿತ್ತು, ಬೆಳಗ್ಗೆ ನೋಡಿದೆ. ಮುತ್ತೂಟ್ ಕರೆಕ್ಟ್ ಆಗಿತ್ತು, ವಿಪ್ರೋ ಕರೆಕ್ಟ್ ಆಗಿದೆ. ಯಾಕಂತಂದ್ರೆ ವಿಪ್ರೋ ರಿಸಲ್ಟ್ ಇದ್ರ ನೋಡಿದ ರೀತಿ ಇಲ್ಲ. ICS 1.2 ಅಪ್ಪು, ಮಹೀಂದ್ರ 1.3 ಅಪ್ಪು, ಟೆಕ್ ಮಹೀಂದ್ರ 2.5% ಅಪ್ಪು, ಫೆಡರಲ್ ಬ್ಯಾಂಕು 2.3 ಅಪ್ಪು, ಕಲ್ಯಾಣ 5% ಏರಿದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಹಿಂಗೂ ಹಂಗೂ ಇದೆ. ಲಿಮಿಟೆಡ್ ಸ್ಟಾಕ್ಸ್ ನ ಇಟ್ಕೊಂಡು ಏರಿಸಿದ್ದಾರೆ. ನಾವು ನೋಡಿದಂತ ಅವತ್ತು ನಿಮ್ಗೆ ಕನ್ಸಿಡರ್ ಮಾಡಿ ಅಂತ ಹೇಳಿದಂತ ಒಂದು ರೇಂಜ್ ಇಂದ 50% ಹತ್ತತ್ರ ಆಲ್ಮೋಸ್ಟ್ ಏರಿದೆ. ಅಂದ್ರೆ 50 ರೂಪಾಯಿ ಮಾರ್ತಾ ಇದ್ದಂತ ಸ್ಟಾಕು ಇವತ್ತು 75 ರೂಪಾಯಿಗೆ ಮಾರ್ತಾ ಇದೆ. ಆಗ್ತವನ್ಗೆಲ್ಲ ಲಾಟ್ರಿ. ಸೊ ಈ ರೀತಿ ಏರ್ತಾ ಇದೆ ಅಂತ ಹೇಳೋದಕ್ಕೆ ಯಾರ ಹತ್ರನೂ ಎಕ್ಸ್ಪ್ಲನೇಷನ್ ಅನ್ನೋದಿಲ್ಲ. ಅದು ಈ ಬ್ಯಾಂಕ್ ಎಲ್ಲ ಕೂಡ ಯಾಕೆ ಏರ್ತಾ ಇದೆ ಅಂತ ಅನ್ನೋದಕ್ಕೆ ನನ್ನ ಹತ್ರ ಎಕ್ಸ್ಪ್ಲನೇಷನ್ ಇಲ್ಲ. ಇನ್ಫ್ಯಾಕ್ಟ್ ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಒಳ್ಳೆ ರಿಸಲ್ಟ್ ಆದ್ರೆ ಹೊಡೆದಿದ್ದಾರೆ. ಗಲ್ಫ್ ಅಲ್ಲಿ ಏನ್ ಮಾಡಕ್ಕೆ ನೋಟ್ಸೆಟ್ ಮುಖಾಂತರ ಹೋಗಿ ದಟ್ ಈಸ್ ಸೌದಿನ ಕ್ರಾಸ್ ಮಾಡಿ ಮುಖಾಂತರ ಹೆಸರು HC ಅಂತ ಹೆಸರು. ಅದು ಆಫ್ರಿಕಾಗೂ ಅಮೆರಿಕಾಗೂ ಮಧ್ಯದಲ್ಲಿ ಇರುವಂತದ್ದು. ಅದು ಆಫ್ರಿಕಾಗೂ ಅರೇಬಿಯಾಗೂ ಮಧ್ಯದಲ್ಲಿ ಇರುವಂತದ್ದು. ಆ HC ಮುಖಾಂತರ ಬಂದು ಸೌದಿ ಅರೇಬಿಯಾನ ಸುತ್ಕೊಂಡು ಬಂದು ಎಣ್ಣೆನ ತಗೊಂಡು ಹೋಗೋದಕ್ಕೋಸ್ಕರ ಒಂದು ಯೋಜನೆ ಮಾಡಿದ್ರು. ನಮ್ಮ ಇರಾನ್ ಜೊತೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಮಾತ್ರ ನಾವು ಹೊಡೆಯೋದಿಲ್ಲ, ಅಲ್ಲೂ ಕೂಡ ಹೊಡಿತೀವಿ ಎಣ್ಣೆನ ಅಂತ ಹೇಳಿದ್ದಾರೆ. ಇದೇನೇ ಮ್ಯಾಟರು. ಗೋಲ್ಡ್ ಹೆಚ್ಚು 4% ಡೌನ್ ಗೋಲ್ಡು. ಇದು ಟೆನ್ಷನ್ ಆಗಿದ್ರೆ ಗೋಲ್ಡ್ ಏರ್ಬೇಕು. ಯಾಕೆ ಏರಿಲ್ಲ ಅನ್ನೋ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಸಿಂಪಲ್ ಆನ್ಸರು ಎಲ್ಲ ಇಸ್ ನಾಟ್ ಇನ್ ಡಾಲರ್. ಎಣ್ಣೆ ಏರಿದ್ರೆ ಡಾಲರ್ ಏರುತ್ತೆ, ಡಾಲರ್ ಏರಿದ್ರೆ ಗೋಲ್ಡ್ ಬೀಳುತ್ತೆ. ಈ ಸಮಯದಲ್ಲಿ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟು ಏರೋದಿದೆ ಅನ್ನೋಂತ ಒಂದು ಭಯ ಕೂಡ ಇದೆ. ಅದರಿಂದಾನೇ ಗೋಲ್ಡ್ ಬೀಳ್ತಾ ಇದೆ. ಅದರಿಂದ ಆ ಗೋಲ್ಡ್ ಬೀಳೋದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ವಿಪ್ರೋದ ಫಸ್ಟ್ ಕ್ವಾರ್ಟರ್ 4.3% ಕೆಳಗಡೆ ಬಿದ್ದಿದೆ. ರೆವೆನ್ಯೂ ಸ್ಟೇಬಲ್ ಆಗಿದ್ರು ಕೂಡ ಮಾರ್ಜಿನ್ಸು ಕಡಿಮೆ ಆಗಿದೆ. ಇದರಿಂದ ವಿಪ್ರೋದ ಸ್ಟಾಕ್ ನ ಹಾಕಿ ಹೊಡೆದಿದ್ದಾರೆ. ಈ ಸ್ಟಾಕ್ ಹೊಡೆದು ಕೆಳಗಡೆ ಬಿತ್ತು ಅಂತಂದ್ರೆ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸು. ಇದೇ ಸಮಯದಲ್ಲಿ ಟೆಕ್ ಮಹೀಂದ್ರಾದ ಪ್ರಾಫಿಟ್ 8.2% ಏರಿದೆ. ಮತ್ತೆ ಎಸ್ಟಿಮೇಟ್ಸ್ ನ ಮಿಸ್ ಮಾಡ್ಬಿಡ್ತು. ಇದರಲ್ಲಿ ನಂಬರ್ ಆಫ್ ಪೀಪಲ್ ಜನರನ್ನ ಖಾಲಿ ಮಾಡಿದ್ದಾರೆ. $1.07 ಬಿಲಿಯನ್ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಇದ್ರಲ್ಲಿ ಮೈನ್ ಆಗಿ ನೀವು ಏನ್ ನೋಡ್ಬೇಕು ಅಂತಂದ್ರೆ ಕ್ಯಾಂಪಸ್ ಮಾಡಿದ್ದೀರಾ, ಬಟ್ ಡಿಲೇ ಮಾಡಿದ್ದೀರಾ. ಕೆಲಸ ಕೊಟ್ಟಂತವ್ರನ್ನ ಈಗ ಒಳಗಡೆ ಸೇರಿಸ್ತಾ ಇಲ್ಲ. ರೆವೆನ್ಯೂ ವಿಸಿಬಿಲಿಟಿ ಇಂಪ್ರೂವ್ ಆಗೋವರೆಗೂ ಜನರನ್ನ ಎತ್ತುತ್ತಾನೆ ಇರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಬೇಸಿಕ್ಲಿ ಒಂದು 3ನೇ ಕ್ವಾರ್ಟರ್ ಕನ್ಸಿಕ್ವೆಂಟ್ಲಿ ನಿಮ್ಮ ಹೆಡ್ ಕೌಂಟ್ ಕಡಿಮೆ ಆಗ್ತಾ ಇದೆ. ಇದೇ ಸಮಯದಲ್ಲಿ HCL ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಗಾರ್ಡಿಯನ್ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಜೊತೆ ಇಂಡಿಯಾದಲ್ಲಿ ಇರುವಂತಹ ಬ್ಯಾಕ್ ಆಫೀಸ್ ನೆಲ್ಲ ನಾವು ಫುಲ್ ಆಗಿ ತಗೊಂಡ್ಬಿಟ್ವಿ, ನೆಲ್ಲ ನಾವು ಅಬ್ಸರ್ವ್ ಮಾಡ್ಬಿಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಇದು 7 ವರ್ಷದ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ದಾರೆ. ಈ 7 ವರ್ಷದ ಪಾರ್ಟ್ನರ್ಶಿಪ್ ಅಲ್ಲಿ ಹಲವು ಡೆವಲಪ್ಮೆಂಟ್ ನಡೆಯುತ್ತೆ ಅನ್ನೋದನ್ನ ಹೇಳಿದ್ದಾರೆ. AI ಕೂಡ ಯೂಸ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಸೌತ್ ಇಂಡಿಯನ್ ಬ್ಯಾಂಕ್ ಪ್ರಾಫಿಟ್ 17% ಏರಿದೆ. ಸೆಟ್ ಕ್ವಾಲಿಟಿಯಿಂದ ಏರಿದೆ. ಸೊ ನೆಟ್ ಪ್ರಾಫಿಟ್ 178 ಕೋಟಿ ರೂಪಾಯಿ ಇದೆ. ಇರಾನ್ 17%. ನೆಟ್ ಇನ್ಕಮ್ 24% ಏರಿದೆ. 1025 crores. ಕ್ರಾಸ್ NPA ಅಂತ ನೋಡಿದ್ರು 1.38% ಆಗಿ ಕಡಿಮೆ ಆಗಿದೆ.
ಹೋದ ವರ್ಷ 3.15% ಆಗಿತ್ತು. ಆದ್ರೆ ಇದನ್ನೆಲ್ಲ ಮಾಡಿದ್ದು ಪಿ.ಆರ್. ಶೇಷಾದ್ರಿ ಅವ್ರು ಹೋಗ್ತಾ ಇದ್ದಾರೆ. ಕೆನರಾ ಬ್ಯಾಂಕಿಂದ ಮೋಹನ್ ಪಾಲ್ ಅಂತ ಒಬ್ರು ಬರ್ತಾ ಇದ್ದಾರೆ. ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಿ ಕೆಲಸ ಮಾಡೋಣ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಾರ್ಕೆಟ್ ಹೊಡೆಯೋದಕ್ಕೆ ಇದರಲ್ಲಿ ಏನೂ ಇಲ್ಲ. ITC ಹೋಟೆಲ್ಸ್‌ದು ಪ್ರಾಫಿಟ್ 36% ಏರಿದೆ. ಎಕ್ಸ್ಪಾನ್ಷನ್ ಪ್ಲಾನ್ ಮೊಮೆಂಟಮ್ ಗೇನ್ ಆಗಿದೆ. GHK ಹಾಸ್ಪಿಟಾಲಿಟಿ ಅನ್ನುವಂತ ಒಂದು ಕಂಪನಿನ 155 ಕೋಟಿ ರೂಪಾಯಿಗೆ ತಗೊಂಡಿದ್ದಾರೆ. ನಾನು ಹೇಳಿದ ತರ ITC ಪ್ಯಾರೆಂಟ್ ಇವರಿಗೆ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ತಾಜ್ ಸ್ಪೇಸ್ ಅಲ್ಲಿ ಗ್ರೋ ಆಗಿಲ್ಲ. ಅದೇ ಇಂಡಿಯಾದಲ್ಲಿ ತುಂಬಾ ಸ್ಪೇಸ್ ಇದೆ. ಪ್ರೀಮಿಯಂ ಲಕ್ಸುರಿ ಬ್ರ್ಯಾಂಡ್ಗೆ ಅದನ್ನು ಇವರು ಎಕ್ಸ್ಪ್ಯಾಂಡ್ ಮಾಡ್ತಾರಾ ಇಲ್ಲ ಅಂತಂದ್ರೆ ಚೇಂಜ್ ಬಿಟ್ಬಿಡ್ತಾರಾ ಅನ್ನೋದನ್ನ ನಾವು ಕಾದಿದ್ದೆ ನೋಡ್ಬೇಕು. ಕಿಸಿ ಏನ್ ಹೇಳ್ತಾರೆ ಅಂತಂದ್ರೆ ಪ್ರೀಮಿಯಂ ನ್ಯೂಟ್ರಿಷನ್ ಹೆಲ್ತ್ ಫೋಕಸ್ ಫುಡ್ಸ್ ಇದನ್ನ ನಾವು ನೋಡಲಿದ್ದೇವೆ. ಹೆಲ್ತ್ ಅಂಡ್ ನ್ಯೂಟ್ರಿಷನ್ಸ್ ಇದನ್ನ ನಾವು ಮೇಲೆ ಇಟ್ಟಿರ್ತೀವಿ. ಆಶೀರ್ವಾದ್ ಹೈ ಪವರ್ ಆಟ ಒಂದು ಒಳ್ಳೆ ರೋಟೀನ್ ಡ್ರಿಂಕ್ಸು ಸ್ವಿಫ್ಟ್ ಅಂತ ಒಂದು ನ್ಯೂಟ್ರಿಷನ್ ಬ್ರ್ಯಾಂಡು ಅದನ್ನೆಲ್ಲ ಸ್ಟ್ರೆಂಥನ್ ಮಾಡಿ ಪ್ರೀಮಿಯಂ ಆಫರಿಂಗ್ಸ್ ನಾವು ಸ್ಟ್ರೆಂಥನ್ ಮಾಡ್ತೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ITCಗೆ ಒಂದು ಪ್ಲಸ್ಸು. ಇದೇ ಸಮಯದಲ್ಲಿ ITC ಹೋಟೆಲ್ಸ್ ಅಲ್ಲಿ ರ್ಯಾಪಿಡ್ ಎಕ್ಸ್ಪಾನ್ಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಸನ್ಸ್ ಅಲ್ಲಿ 18% ಸ್ಟೇಕ್ ಇಟ್ಕೊಂಡಿರೋಂಥದ್ನ 7% ಸ್ಟೇಕ್ನ ತಿರ್ಗಾ ಟಾಟಾ ತಗೊಂಡ್ಬಿಡ್ತಾರೆ ಅನ್ನೋ ತರನೇ ಇದೆ. ಇದರಲ್ಲಿ ವ್ಯಾಲ್ಯೂಯೇಷನ್ ಡಿಫರೆನ್ಸ್ ಇದೆ. ಟಾಟಾಸ್ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಕೊಡೋದಿಲ್ಲ, ಇದು ಬ್ಯಾಸ್ಕೆಟ್ ಆಫ್ ಟಾಟಾ ಶಾಸ್ನ ಕೊಡ್ತೀವಿ, ಅದನ್ನ ಸ್ವಾಪ್ ಮಾಡ್ಕೊಳ್ಳಿ ಅಂತ. ಸೊ ಈ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಅದರಲ್ಲಿ ಇದರಲ್ಲಿ ಕ್ಲಾಶಸ್ ಇದೆ. ಇದು ಮುಂದಿನ ಸ್ಟೇಜ್ಗೆ ಹೋಗುತ್ತಾ ಅನ್ನೋದನ್ನ ನಾವು ನೋಡೋಣ. ಸಿಪ್ಲಾ ARP ಅಂತ ಒಂದು ಹೊಸ ಸೆಮಿಗ್ಲೂಟೆಡ್ ಬ್ರ್ಯಾಂಡ್ ನ ಮಾಡಿದ್ರು. ಅದು ಸೂಪರ್ ಆಗಿ ಲಾಂಚ್ ಆಗಿದೆ. ಇದು ಇಂಡಿಯಾಸ್ ನಂಬರ್ 2 GLP-1 ಬ್ರ್ಯಾಂಡ್ ಆಗಿದೆ. ಇದು ಆಕ್ಚುಲಿ ಬೇಸಿಕ್ಲಿ ಏನು ಅಂತಂದ್ರೆ ಇದು ಎಲಿಲಿಯೋದ ಪ್ರಾಡಕ್ಟು. ಇದು ನಂಬರ್ 2 ನಲ್ಲಿ ಹೋಗುತ್ತೆ ಅಂತ ನಾವು ಅನ್ಕೊಂಡಿಲ್ಲ. ಅಂತ ಸಿಪ್ಲಾ ಇದೆಲ್ಲ ರೆಸ್ಪಿರೇಟರಿ ಪ್ರಾಡಕ್ಟ್ಸ್ ಏನೇ ಫಸ್ಟ್ ಆಫ್ ದಿ ಬ್ಯಾಟ್ ಅವರು ಹೋಗಿದ್ರಿಂದ ಅವರಿಗೆ 28% ಗ್ರೋ ಆಗಿ 2085 ಕೋಟಿ ರೂಪಾಯಿ ವ್ಯಾಪಾರ ಮಾಡಿದ್ದಾರೆ. ಅದಾದ್ಮೇಲೆ ERPದು ಮಾರ್ಕೆಟ್ ಶೇರು 18% ಆಗಿದೆ. ನಾವು ಫಸ್ಟ್ ಆಫ್ ದಿ ಬ್ಲಾಕ್ ಮೊದಲು ಸ್ಟ್ರಾಂಗ್ ಆಗಿ ಇದ್ದಿದ್ದು ಸಿಪ್ಲಾನೇ. ಸೌತ್ ಆಫ್ರಿಕಾದಲ್ಲಿ ಸನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇದೇ ಪ್ರಾಡಕ್ಟ್ನು ಮಾಡೋದಕ್ಕೆ. ಇಂಡಿಯಾ ಇದಕ್ಕೆ ಟ್ರೀಟಿಯಿಂದ ಆರ್ಬೋ ಪ್ರಾಡಕ್ಟ್ಸ್ ಕಂಪನೀಸ್ 10% ಎಕ್ಸ್ಟ್ರಾ ಆಗುತ್ತೆ, ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಮಾತಾಡ್ಕೋತಾ ಇದ್ದಾರೆ. ಅದರಿಂದ ಬ್ರಿಟನ್ ಅಲ್ಲಿ 10% ಸೇಲ್ಸ್ ಅವರಿಗೆ ಇಂಪ್ರೂವ್ ಆಗುತ್ತೆ ಅಂತ ನಾವು ತಗೋಬಹುದು. ಈಗ ಹೀರೋ ಮೋಟಾರ್ ಕಾರ್ಪು ಅವರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಜರ್ಮನಿ ಮುಖಾಂತರ ಎಂಟರ್ ಆಗ್ತಾ ಇದ್ದಾರೆ. ಆ ಊರಿಂದ 5 ಕಂಟ್ರಿಗೆ ಸರ್ವ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ, ಇವರು ಆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಎಲ್ಲ ಹೇಗೆ ಬದಲಾಯಿಸ್ತಾರೆ ಅನ್ನೋದನ್ನ ನಾವು ಕಾದಿದ್ದು ನೋಡೋಣ. ASW ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು 4,000 ಕೋಟಿನ ಹಾಕಿ ಪ್ಲಾಂಟ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಫುಲ್ ಆಗಿ ಸಾಲ ಒಂದು ವರ್ಷಕ್ಕೆ 1 ಲಕ್ಷ ಕಾರಿಂದ 3 ಲಕ್ಷ ಕಾರ್ವರೆಗೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಿಂಗಳಿಗೆ 10,000 ಕಾರಿಂದ ಮ್ಯಾಕ್ಸಿಮಮ್ 22-24,000 ಕಾರನ್ನ ಮಾರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಟಾಟಾ 69,000 ಗಾಡಿಗಳನ್ನ ಮಾರ್ತಾ ಇದ್ದಾರೆ. ಇದು ಟಾಟಾಗೆ ದೊಡ್ಡ ಅಡ್ವಾಂಟೇಜು. ಯಾಕೆ ಅಂತಂದ್ರೆ ಇದು ದೊಡ್ಡದಾಗಿ ಗ್ರೋತ್ ಬರುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. QM ಪ್ರಾಫಿಟ್ 46% ಬಂದಿದೆ. ಟೈಮ್ದು ವೆಯ್ಟ್ ಇನ್ಶೂರೆನ್ಸ್ ಹೆವಿಯಾಗಿ ಬಿದ್ದಿದೆ, ಅದರಿಂದ ಅದರ ಪ್ರಾಫಿಟ್ ಕಡಿಮೆ ಆಗಿದೆ. ಪೀರಿಯಡ್ ಆಫ್ ಟೈಮಲ್ಲಿ ಇದು ವ್ಯಾಲ್ಯೂ ಕಡಿಮೆ ಆಗುತ್ತಾ ಅನ್ನೋದನ್ನ ನಾವು ನೋಡಬೇಕು. ಅದಾದ್ಮೇಲೆ ಜಿಯೋ ಫೈನಾನ್ಷಿಯಲ್ ಪ್ರಾಫಿಟ್ 155% ಏರಿದೆ. ಅದಾದ್ಮೇಲೆ ಲೆಂಡಿಂಗ್ ಅಂಡ್ ಡಿಜಿಟಲ್ ಬಿಸ್ನೆಸ್ ಗ್ರೋತ್ ಹೇಳ್ತಾ ಇದ್ದಾರೆ. ಲೆಂಡಿಂಗ್ ಬಿಸ್ನೆಸ್ ಅಂತ ಅನ್ನೋದು ಲೇವಾದೇವಿ ಬಿಸ್ನೆಸ್. ಡಿಜಿಟಲ್ ಅಲ್ಲಿ ಏನ್ ಮಾಡಲಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಎಲ್ಲಾ ನ್ಯೂಸ್ ನೋಡಿದ್ರೆ ಜಿಯೋ ಹಾಟ್ಸ್ಟಾರ್ ಕೂಡ ಲಾಸ್ ಅಲ್ಲೇ ಹೋಗ್ತಾ ಇದೆ. ಸೊ ಈ ಕಂಪನಿ ಎಲ್ಲ ಹೇಗೆ ಟರ್ನ್ ಅರೌಂಡ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಇವತ್ತು ಬೆಳಗ್ಗೆ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಬಿತ್ತು. ಸೌತ್ ಕೊರಿಯಾದ ಕಾಸ್ಟ್ಲಿ ಇಂದ 0.6% ಡ್ರಾಪ್ ಟು AH ಸ್ಟಾಕ್ಸ್ ಹೆವಿ ಪ್ರೆಷರ್ ಅಲ್ಲಿ ಇದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇವತ್ತು ಸ್ಟಾಕ್ ಮಾರ್ಕೆಟ್ ಪ್ರೆಷರ್ ಅಲ್ಲೇ ಇದೆ. ಬಿಟ್ಟು ಬೇರೆದೆಲ್ಲ ಇಂಡಿಯಾ ನೋಡಿ ಬೇರೆ ಊರ್ದೆಲ್ಲ ನೋಡಿ ಯಾಮಾರ್ಗೊಳ್ಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್
ಬರೆಯೋದು ಹೇಗೆ, ಅದು ಹೇಗೆ ಬಂದಿದೆ, ಆಥರ್ ಇಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.